17ನೇ ವರ್ಷಕ್ಕೆ 50 ವರ್ಷದ ಹೀರೋ ಜೊತೆ ವಿವಾಹ. 3 ಮದುವೆಯಾಗಿದ್ದ ನಟನೊಂದಿಗೆ ಮತ್ತೊಂದು ಮದುವೆ. 50 ವರ್ಷದ ಹೀರೋ ಜೊತೆ ಓಡಿ ಹೋಗಿ ಮದುವೆ. ಹದಿನೇಳನೇ ವರ್ಷಕ್ಕೆ 50 ವರ್ಷದ ಹೀರೋ ಜೊತೆ ಈಕೆ ವಿವಾಹವಾಗಿದ್ದಾಳೆ. 3 ಮದುವೆಯಾಗಿದ್ದಂತಹ ನಟನೊಂದಿಗೆ ಈಕೆ ವಿವಾಹವಾಗಿದ್ದಾಳೆ. 50 ವರ್ಷದ ಹೀರೋ ಜೊತೆ ಓಡಿ ಹೋಗಿ ಈಕೆ ಮದುವೆಯಾಗಿದ್ದಾಳೆ. ಅದೇನಾಯ್ತೋ ಏನೋ ಗೊತ್ತಿಲ್ಲ. ಬಾಲ ನಟಿಯಾಗಿ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದ್ದಂತಹ ನಟಿ, ಬಹುಭಾಷಾ ನಟಿಯಾಗಿ ಬೆಳೆದಿದ್ದಂತಹ ನಟಿ ಈಕೆ. ಕನ್ನಡದಲ್ಲೂ ನಟಿಸಿ ಸೈ ಎನಿಸಿಕೊಂಡಿರುವಂತಹ ಕಲಾವಿದೆ. ಆ ನಟಿ ಬೇರಾರೂ ಅಲ್ಲ, ನಟಿ ಅಂಜು. ಹಾಗಾದ್ರೆ ಆ 50 ವರ್ಷದ ನಟ ಯಾರು? ಈ ವಿಚಾರವನ್ನ ಮಾತನಾಡೋದಾದ್ರೆ, ನಟಿ ಅಂಜು ಚಿಕ್ಕ ವಯಸ್ಸಿನಲ್ಲೇ ಸಿನಿಮಾಗೆ ಪಾದಾರ್ಪಣೆ ಮಾಡಿರುವಂತಹ ನಟಿಯಾಗಿದ್ದಾರೆ. 50 ವರ್ಷದ ಹೀರೋ ಜೊತೆಗೆ, 50 ವರ್ಷದ ಹೀರೋ ಅಂತಂದ್ರೆ ಹೆಚ್ಚು ಕಮ್ಮಿ ತಂದೆಯ ವಯಸ್ಸು. ಈಕೆಗೆ 17 ವರ್ಷ, ಆತನಿಗೆ 50 ವರ್ಷ. ಅಂದ್ರೆ ಹೆಚ್ಚು ಕಮ್ಮಿ ತಂದೆಯ ವಯಸ್ಸಿನ ಯುವಕನ ಜೊತೆಗೆ ಈಕೆ ಮದುವೆಯಾಗಿದ್ದಾಳೆ. ಮದುವೆ ಆಗೋಕೆ ಕಾರಣ ಏನಿರಬಹುದು? ಒತ್ತಾಯ ಯಾರನ್ನು ಮಾಡಿದ್ರ? 17 ವರ್ಷ ಅಂತಂದ್ರೆ ಇನ್ನೂ ಕೂಡ ಮದುವೆ ಆಗುವಂತಹ ವಯಸ್ಸಲ್ಲ, 18 ಆಗಿರ್ಬೇಕಿತ್ತು. ಮದುವೆ ಆಗಿದ್ದಾಳೆ. ಹಾಗಾದ್ರೆ ಆ ಮನುಷ್ಯ, ಆ ನಟ ಯಾರು? ಆತನನ್ನ ಯಾಕೆ ಇವಳು ಮದುವೆ ಆಗ್ತಾಳೆ? ಬೋಲ್ಡ್ ಪಾತ್ರದಲ್ಲಿ ಹೆಚ್ಚಾಗಿ ನಟನೆ ಮಾಡ್ತಿದ್ದಂತಹ ನಟಿ ಈಕೆ. ತನಗಿಂತ 31 ವರ್ಷದ ಹಿರಿಯ ನಟನ ಜೊತೆಗೆ ಮದುವೆ. ಮದುವೆಯ ನಂತರ ಆ ನಟನಿಗೆ ಮದುವೆಯಾಗಿದ್ದು ಗೊತ್ತಾಯ್ತು. ಅದು ಒಂದಲ್ಲ ಎರಡಲ್ಲ, 3 ಮದುವೆ ಆಗಿತ್ತು. ನನ್ನ ವಯಸ್ಸಿನ ಮಕ್ಕಳು ಅವರಿಗಿದ್ರು. ಇದೆಲ್ಲ ತಿಳಿದು ದಿಗ್ಭ್ರಮೆಗೊಂಡೆ ಅಂತ ನಟಿ ಅಂಜು ಹೇಳಿಕೆಯನ್ನ ನೀಡಿದ್ದಾರೆ. ನಿಜ ಹೇಳಬೇಕೆಂದ್ರೆ, ನಾನು ಅಧಿಕೃತವಾಗಿ ಮದುವೆಯಾಗಿಲ್ಲ, ನಾವು ಒಟ್ಟಿಗೆ ವಾಸ ಮಾಡ್ತಾ ಇದ್ದೆವು ಅಂತ ಹೇಳಿ ಹಿರಿಯ ನಟಿ ಅಂಜು ಹೇಳಿಕೆಯನ್ನ ನೀಡಿದ್ದಾರೆ. ನನ್ನ ಮಗುವಿಗೆ 2 ವರ್ಷವಾಗಿದ್ದಾಗ ಅವರು ತೀರ್ಕೊಂಡ್ರು. ಅವರು ಸತ್ತಾಗ ನನಗೆ ಅವರ ಮುಖ ನೋಡೋಕ್ಕೂ ಆಗ್ಲಿಲ್ಲ. ನನ್ನ ಮಗ ನನ್ನ ತಂದೆಗೆ ಆ ಮುಖಾನೇ ನೋಡ್ಲಿಲ್ಲ. ಆ ನಟ ಬೇರಾರೂ ಅಲ್ಲ, ಟೈಗರ್ ಪ್ರಭಾಕರ್. ಪ್ರಭಾಕರ್ ಅವರನ್ನೇ ನಟಿ ಅಂಜು ಮದುವೆ ಆಗಿದ್ದು. ಮೇರಿ, ನಟಿ ಜಯಮಾಲಾ ಸೇರಿದಂತೆ 3 ಮದುವೆ ಆಗಿದ್ರು. ಮಾಡಿಕೊಂಡ ನಟ ಟೈಗರ್ ಪ್ರಭಾಕರ್. 3 ಮದುವೆ ಮಾಡ್ಕೊಂಡಿದ್ದು ಬೇರಾರೂ ಅಲ್ಲ, ಟೈಗರ್ ಪ್ರಭಾಕರ್ ಅವರು. ಮೇರಿ ಎನ್ನುವಂತವ್ರ ಜೊತೆ ಮೊದಲನೇ ಮದುವೆ, ಹಾಗೆ ಜಯಮಾಲಾ ಅವರ ಜೊತೆಗೆ 2ನೇ ಮದುವೆಯಾಗಿದ್ರು ಪ್ರಭಾಕರ್ ಅವರು. ಪ್ರಭಾಕರ್ ಅವರು ಅಂಜು ಅವರನ್ನ ಮದುವೆ ಆಗಿಲ್ಲ, ಬಟ್ ಲಿವಿಂಗ್ ಅಲ್ಲಿದ್ರು ಅಂತ ಹೇಳಿ ಅಂಜು ಅವರೇ ಹೇಳಿಕೆಯನ್ನ ನೀಡಿದ್ದಾರೆ. ಅವರು ಸತ್ತು ಹೋದಾಗ ನಾನು ಹೋಗ್ಲಿಕ್ಕೂ ಆಗ್ಲಿಲ್ಲ, ನನ್ನ ಮಗನಿಗೆ ಇವರೇ ನಿನ್ನ ತಂದೆ ಅಂತ ತೋರಿಸಿ ಹೇಳೋಕ್ಕೂ ಆಗಿಲ್ಲ. ಆತನಿಗೆ 2 ವರ್ಷ ವಯಸ್ಸು ಅಷ್ಟೇ ಇತ್ತು. 2 ಮದುವೆ ಮಾಡ್ಕೊಂಡಿದ್ದು ನನಗೆ ಗೊತ್ತೂ ಇರಲಿಲ್ಲ. ತದನಂತರ ನನ್ನ ಹೊಟ್ಟೆಯಲ್ಲಿ ಮಗು ಬಂದಾಗ ಬೇರೆಯವರ ಮೂಲಕ ಗೊತ್ತಾಗಿರುವಂತಹ ವಿಚಾರ ಅದು ಅಷ್ಟೇ. ಅದು ಕೂಡ ನನಗೆ ಗೊತ್ತಿರಲಿಲ್ಲ. ನಮ್ದು ನಿಜ ಹೇಳಬೇಕು ಅಂತಂದ್ರೆ ಅಧಿಕೃತ ಮದುವೆಯೇ ಅಲ್ಲ ಅಂತ ಹೇಳಿದ್ದಾರೆ. ಟೈಗರ್ ಪ್ರಭಾಕರ್ ಕನ್ನಡ ಸಿನಿಮಾಗಳಲ್ಲಿ ಹೆಚ್ಚಾಗಿ ಬೆಳಕಿಗೆ ಬಂದಂಥವರು. ಅವರಿಗೆ ಅಭಿಮಾನಿಗಳು ಕೂಡ ಹೆಚ್ಚಾಗಿ ಇದ್ದಾರೆ, ಜಾಸ್ತಿ ಪ್ರಮಾಣದ ಅಭಿಮಾನಿಗಳು ಕೂಡ ಇದ್ದಾರೆ. ಅವರ ಡೈಲಾಗ್ಗಳಾಗಿರಬಹುದು, ಅವರ ನಟನೆ ಆಗಿರಬಹುದು, ಅದಕ್ಕೆಲ್ಲದಕ್ಕೂ ಕೂಡ ಫ್ಯಾನ್ಸ್ ಇದ್ದಾರೆ. ಹಾಗೆ ಕನ್ನಡ ಮಾತ್ರವಲ್ಲದೆ ಬೇರೆ ಭಾಷೆಯ ಚಿತ್ರದಲ್ಲೂ ಕೂಡ ಇವರು ನಟನೆಯನ್ನ ಮಾಡಿದ್ದಾರೆ. ಸೊ
ಅವರ ವಿಚಾರವಾಗಿ ಅಂಜು ಅವರು ಒಂದು ಹೇಳಿಕೆಯನ್ನ ಈಗ ಕೊಟ್ಟಿದ್ದಾರೆ. ಅದು ಸ್ಫೋಟಕ ಮಾಹಿತಿಯಾಗಿ ಹೊರಬಿದ್ದಿದೆ. ನನ್ನ ಹೊಟ್ಟೆಯಲ್ಲಿ ಮಗುವಿದ್ದ ಮೇಲೆ ನನಗೆ ಗೊತ್ತಾಯ್ತು ಅವರಿಗೆ ಎರಡೆರಡು ಮದುವೆ ಆಗಿದೆ ಅಂತ ಹೇಳಿ. ನಂಗೆ ಆಗ ವಯಸ್ಸು 17 ಆಗಿತ್ತು, ಅವರಿಗೆ 38-40 ಆಸುಪಾಸಿನ ವಯಸ್ಸಾಗಿತ್ತು. ಗೊತ್ತೇ ಇರಲಿಲ್ಲ ನನಗೆ. ನನ್ನ ತಂದೆಯ ವಯಸ್ಸು ಅವರಿಗಾಗಿತ್ತು. ಆದ್ರೂ ಕೂಡ ನಾನು ಅವ್ರನ್ನ ಮದುವೆ ಆಗೋಕೆ ರೆಡಿ ಆಗಿದ್ದೆ. ಅಧಿಕೃತವಾಗಿ ನಾವುಗಳು ಮದುವೆ ಆಗಿರ್ಲಿಲ್ಲ. ನನ್ನ ವಯಸ್ಸಿನ ಮಕ್ಕಳು ಅಂದರೆ 17 ವರ್ಷದ ಅಂಜು ಅವರ ವಯಸ್ಸಿನ ಮಕ್ಕಳು ಟೈಗರ್ ಪ್ರಭಾಕರ್ ಅವರಿಗೆ ಇದ್ರು. ಒಂದಲ್ಲ ಎರಡಲ್ಲ, ಆತ 3 ಮದುವೆಯಾಗಿದ್ದ. ಅದು ತದನಂತರ ನನಗೆ ಗೊತ್ತಾಯ್ತು. ಟೈಗರ್ ಪ್ರಭಾಕರ್ ಅವರು ಸತ್ತಾಗ ಕೂಡ ಅವರ ಮುಖ ನೋಡೋಕ್ಕೂ ಹೋಗೋಕ್ಕಾಗಿಲ್ಲ. ಆ ಪುಟ್ಟ ಕಂದಮ್ಮನಿಗೆ ಇವರೇ ನಿನ್ನ ಅಪ್ಪ ಅಂತ ಹೇಳೋಕ್ಕೂ ಸಾಧ್ಯವಾಗಿಲ್ಲ. ಯಾಕಂತಂದ್ರೆ ಆ ಮಗು ಬರೀ 2 ವರ್ಷದಲ್ಲಿ ಇತ್ತು ಅಂತ ಹೇಳಿ ಅಂಜು ಅವರು ಹೇಳಿಕೆಯನ್ನ ನೀಡಿದ್ದಾರೆ. ಏನೋ ಟೈಗರ್ ಪ್ರಭಾಕರ್ ನಾನು ಆಗ ಹೇಳ್ದ ಹಾಗೆ ತುಂಬಾ ಚೆನ್ನಾಗಿ ನಟನೆಯನ್ನ ಮಾಡ್ತಾ ಇದ್ರು. ಆ ನಟನೆಯಿಂದ ಹೆಸರು ಕೂಡ ಮಾಡ್ಕೊಂಡಿದ್ರು. ಒಂದಿಷ್ಟು ಅಭಿಮಾನಿಗಳನ್ನ ಕೂಡ ಅವರು ಪಡ್ಕೊಂಡಿದ್ರು. ಹಾಗೆ ಅವರ ಡೈಲಾಗ್ಗಳನ್ನ ನೋಡೋಕೆ ತುಂಬಾನೇ ಚಂದ ಆಗಿತ್ತು. ತುಂಬಾ ಚೆನ್ನಾಗಿ ಡೈಲಾಗ್ಗಳನ್ನ ಹೇಳ್ತಾ ಇದ್ರು. ಆ ಡೈಲಾಗ್ಗಳಿಗೆ ಕ್ರೇಜ್ ಜಾಸ್ತಿ ಇತ್ತು. ಸೊ ಇವೆಲ್ಲ ವಿಚಾರವನ್ನ ಸೈಡ್ಗಿಟ್ರೆ ಅವರು ತುಂಬಾ ಕುಡಿತಿದ್ರು ಅನ್ನುವಂತಹ ವಿಚಾರಗಳು ಕೂಡ ಅವಾಗವಾಗ ಕೇಳಿ ಬರುತ್ತೆ. ಅವರ ಒಂದೆರಡು ವಿಡಿಯೋಗಳು ಕೂಡ ವೈರಲ್ ಆಗಿದೆ. ಅದು ಕೂಡ ಸ್ಟೇಜ್ ಮೇಲೆ ಅವರು ನಿಂತ್ಕೊಂಡಿದ್ದಾಗ ಮಾತನಾಡ್ತಾ ಇದ್ರಲ್ಲ, ಆಗ ಇದೊಂದಿಷ್ಟು ಡೈಲಾಗ್ಗಳು ಕೂಡ ಅವ್ರು ಮಾತಾಡೋ ಡೈಲಾಗು, ಅವ್ರು ನಡ್ಕೊಂಡು ಬರೋ ಡೈಲಾಗ್ಗಳು, ನಡ್ಕೊಂಡು ಬಂದು ಮಾತಾಡುವಂತಹ ಡೈಲಾಗ್ಗಳು ಕೂಡ ಫುಲ್ ವೈರಲ್ ಆಗ್ತಾ ಇದ್ವು. 17 ವರ್ಷ ವಯಸ್ಸಿರುವಂತಹ ಅಂಜುನನ್ನ ಪ್ರೀತಿಸಿ ಓಡಿ ಹೋಗಿ ಮದುವೆ ಆಗ್ತಾರೆ. ಈಗ ಅಂಜು ಅವರು ಸ್ಫೋಟಕ ಮಾಹಿತಿಯನ್ನ ಬಿಚ್ಚಿಟ್ಟಿದ್ದಾರೆ. ಅದು ಕೂಡ ನನಗೆ ಅಧಿಕೃತವಾಗಿ ಮದುವೆ ಆಗಿರ್ಲಿಲ್ಲ ಅವ್ರ ಜೊತೆ, ಆಲ್ರೆಡಿ ನಾನು ಪ್ರೆಗ್ನೆಂಟ್ ಇದ್ದೆ ಆಗ ಎನ್ನುವಂತಹ ಮಾತನ್ನ ಅವ್ರು ಆಡಿದ್ದಾರೆ.